ನಾವು ಸ್ಟೇಟ್ಮೆಂಟ್ ಕೆಲವು ಓದಿದ್ದೀರಾ? ಫೋಟೋಗಳು ತೋರಿಸ್ತೀನಿ ಸಭಾಧ್ಯಕ್ಷರೇ. ಸುಮಾರು 5-8 ಕಿಲೋಮೀಟರು ಇವರು ಓಡಾಡಿದ್ದಾರೆ. ಆಮೇಲೆ ಇದು ಜಿಂಕೆ ಮಾಂಸ ಸಭಾಧ್ಯಕ್ಷರೇ, ಇದರಲ್ಲಿ ಗುಂಡಿನ ತೂತುಗಳು ಇದೆಲ್ಲ ಕೂಡ ಇದೆ. ಇದು ಅವರು ಉಪಯೋಗಿಸಿರ್ತಕ್ಕಂಥದ್ದು ನೋಡಿ. ಇದೆಲ್ಲ ಅವ್ರು ಓದಿದ್ದು ಯಾರಿಗೂ ಕೇಳಿಸಿಲ್ಲ, ಓದಿದ್ದು ಯಾರಿಗೂ ಕೇಳಿಸಿಲ್ಲ, ಫೋಟೋಗಳು ಯಾರಿಗೂ ಕೇಳಿಸಲ್ಲ. ಕೇಳಿಸ್ತ ಊನಪ್ಪ ಹಂಗೆ ನಾವು ಹೌದು, ನಾವು ಕೇಳಿಸಿದೆ ಅಂತ ತಿಳ್ಕೊಂತೀರಿ. ಅಲ್ಲಲ್ಲ, ಕೇಳಿಸಿದೆ ಅಂತ ತಿಳ್ಕೊಂಬಿಟ್ಟಿದ್ದೀರಿ. ಹೌದು ಸರಿ. ರಾಮಲಿಂಗಾರೆಡ್ಡಿ ಅವರೇ, ನಾನು ಹೇಳೋದು ಈ ಪ್ರಕರಣದಲ್ಲಿ ಒಂಥರ ಸಾಲು ತಪ್ಪುಗಳನ್ನ ಮಾಡ್ತಾ ಇರೋದು ಜನಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅಲ್ಲೇ ಮೆಡಿಕಲ್ ಆಸ್ಪತ್ರೆ ಇದೆ ಚಾಮರಾಜನಗರದಲ್ಲಿ, ಅಲ್ಲೇ ಡಾಕ್ಟರ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ. ಮೈಸೂರಿಗೆ ಯಾಕೆ ತಗೊಂಡೋದ್ರಿ? ಪ್ರಶ್ನೋತ್ತರ ಆದ್ಮೇಲೆ ಮೈಸೂರಿಗೆ ಯಾಕೆ ಮತ್ತೆ ನೀವು ಹೇಳಿದ್ದೀರಾ ಅಲ್ಲಿ ಅವ್ರು ಬರುವಂತದ್ದು ಮಾನ್ಯ ಅಧ್ಯಕ್ಷರು ಪ್ರಶ್ನೋತ್ತರ ಅವಧಿ ಅಂತ ಕರೆದಿದ್ದಾರೆ. ನಾವು ನೋಡಿದಿರಿ, ಅದೇ ಸದನ ನೋಡಿದಿರಿ, ನಾವು ನೀವೇನ್ ಮಾಡಿದಿರ ಅಂತ ನಾವು ನೋಡಿದಿರಿ. ಸದನ ನೀವ್ ಹೆಂಗ್ ಮಾಡಿದೀರಾ ಅಂತ ನಾವು ನೋಡಿದಿರಿ. ವಿರೋಧ ಪಕ್ಷ ಇದ್ದಾಗ ನಮ್ಗೇನು ಬುದ್ಧಿವಾದ ಹೇಳೋದ್ ಬೇಡ ಕೃಷ್ಣ ಅವರೇ, ನಮ್ಗೇನು ಬುದ್ಧಿವಾದ ಏನು ಹೇಳೋದ್ ಬೇಡ. ಸೀರಿಯಸ್ ಇಲ್ಲ ಅಂತ ಹೇಳಿ 3 ಜನ ಎನ್ಕೌಂಟರ್ ಆಗಿದೆ. ಸೀರಿಯಸ್ ಇಲ್ಲ ನಿಮ್ಗೆ? ಅದಕ್ಕೆ ನಿಮ್ಗೆ ಹೇಳಿದ್ವಿ ರೈತರು ಅಂತ ಹೇಳ್ತಾರೆ, ದನ ಕರ್ಕೊಂಡು ಹೋಗಿದ್ರು ಅಂತಾರೆ. ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ರೂಲ್ಸ್ ಎಲ್ಲ ಹೇಳ್ತೀರಾ, ರೂಲ್ಸ್ ಎಲ್ಲ ಹೇಳ್ಕೊಂಡು ಕೂತಿದ್ದೀರಾ. 3 ಜನ ಎನ್ಕೌಂಟರ್ ಎನ್ಕೌಂಟರ್ ಮಾಡಿದ್ದೀರಾ ನೀವು? ಎನ್ಕೌಂಟರ್ ಮಾಡಿದ್ರೆ ವಿಷಯ ಇದ್ರು ತದನಂತರ ತೆಗೆದುಕೊಳ್ಳೋದು ಇದು ಒಂದು ಸಂಪ್ರದಾಯ ಇದೆ. ಪುಸ್ತಕದಲ್ಲೂ ಕೂಡ ಅದೇ ಇದೆ. ದಯವಿಟ್ಟು ಅವರು ಸಹಕಾರ ಕೊಡ್ಲಿ. ಅವಕಾಶ ನಿಯಮವಾಗಿ ನಡ್ಕೋರಿ. ಅಲ್ಲ, ನಿಮ್ಗೆ ಪರಿಹಾರ ಸಿಗ್ಬೇಕಾ? ತಪ್ಪಾಗಿದೆ ತಿಳುವಳಿಕೆ ಮಾಡಿಕೊಡ್ಬೇಕಲ್ಲ ನೀವು. ತಪ್ಪು ಮಾಡಿದವರು ನಿಯಮಾನುಸಾರ ಹೋಗ್ರಿ. ನೋಡಿ, ಸದನ ನಡೀತಾ ಇದೆ, ಸದನ ನಡೀಲಿಲ್ಲ ಅಂದ್ರೆ ಪರವಾಗಿಲ್ಲ. ಸದನ ನಡೆಯುವಾಗ ಅವಕಾಶ ಇದೆ. ಈ ತರ ಎನ್ಕೌಂಟರ್ಗಳು ಮಾಡಿದ್ರೆ ಅವಕಾಶ ಇದೆ. ಅಲ್ಲ, ನಾ ಈಗ ಅವಕಾಶ ಕೊಡಂಗಿಲ್ಲ, ನಾನು ಯಾರಿಗೂ ಮಾತಾಡಕ್ಕೆ ಅವಕಾಶ ಕೊಡಂಗಿಲ್ಲ. ಇಲ್ಲ, ಅವಕಾಶ ಕೊಡಂಗಿಲ್ಲ ನಾನು. ಅಧ್ಯಕ್ಷರೇ, ಒಂದು ಸೂಚನೆ ಇಲ್ಲ, ಕನಿಷ್ಠ ಒಂದು ನೋಟಿಸ್ ಕೊಟ್ಟಿಲ್ಲ ನೀವು. ಅದಕ್ಕೆ ನಾನು ನಿಮ್ಗೆ ಪದೇ ಕೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.